ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಡೋಂಟ್ ಕೇರ್ ಅಂದಿದೆ ಇರಾನ್. ಟ್ರಂಪ್ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ ಮುಗಿಬಿದ್ದಿರುವಂತದ್ದು ಖಮೇನಿ ಸೇನೆಯ ಭೀಕರ ಕ್ಷಿಪಣಿಗಳು. ಪವಿತ್ರ ಕ್ಷೇತ್ರ ಜೆರುಸಲೆಂ ಮೇಲೆ ಇರಾನ್ ಕ್ಷಿಪಣಿಗಳ ಸುರಿಮಳೆಯನ್ನ ಸುರಿಸಿದೆ. ಜೆರುಸಲೆಂ ಸುತ್ತಮುತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಹಲವೆಡೆ ಭೀಕರ ಸ್ಫೋಟ ಸಂಭವಿಸಿದೆ. ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಕಟ್ಟಡ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾನಿಯಾಗಿದೆ. ಜೆರುಸಲೆಂ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಬಹುಶಃ ಈ ಯುದ್ಧ ವೀಕ್ಷಕರೇ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳಬಹುದು. ಯಾಕೆ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಇಸ್ರೇಲಿಯರಿಗೆ ಜೆರುಸಲೆಂ ಅನ್ನುವಂಥದ್ದು ಎಷ್ಟು ಪವಿತ್ರವಾಗಿರ್ತಕ್ಕಂಥ ಭೂಮಿ ಅಂತ. ಬರೀ ಯಹೂದಿಗಳಿಗೆ ಮಾತ್ರವಲ್ಲ, ಕ್ರೈಸ್ತರಿಗೆ ಮತ್ತು ಇಸ್ಲಾಂ ಬಾಂಧವರಿಗೆ, ಮುಸಲ್ಮಾನ್ ಬಾಂಧವರಿಗೂ ಸಹ ಜೆರುಸಲೆಂ ಅನ್ನುವಂಥದ್ದು ಬಹಳ ಪ್ರಮುಖ ಧಾರ್ಮಿಕ ಕೇಂದ್ರ. ಯಹೂದಿಗಳ ಧಾರ್ಮಿಕ ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸಿದೆ. ನೋಡಿ, ಯಹೂದಿಗಳು ರಾಜ ಡೇವಿಡ್ ಕಟ್ಟಿಸಿದಂತಹ ದೇವಾಲಯ ಮತ್ತು ಅದು ನಾಶವಾದ ನಂತರ ಈಗ ಉಳ್ಕೊಂಡಿರ್ತಕ್ಕಂಥ ಅವಶೇಷ, ಆ ಗೋಡೆ, ಪವಿತ್ರ ಗೋಡೆ ಅಂತ ನಾವೇನು ಕರಿತೀವಿ, ಆ ಗೋಡೆ ಅದೆಲ್ಲವೂ ಸಹ ಇರ್ತಕ್ಕಂಥದ್ದು ಇದೆ ಜೆರುಸಲೆಂನಲ್ಲಿ. ಇನ್ನು ಕ್ರೈಸ್ತ ಧರ್ಮಕ್ಕೆ ಯಾಕಿಷ್ಟು ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಜೆರುಸಲೆಂ ಅಂದರೆ, ಯೇಸು ಕ್ರಿಸ್ತ ಇದೇ ಜೆರುಸಲೆಂನಲ್ಲಿ ಅವರನ್ನು ಶಿಲುಬೆಗೆ ಏರಿಸಲಾಯಿತು. ಇಲ್ಲೇ ಅವರ ಸಮಾಧಿಯೂ ಸಹ ಇದೆ ಮತ್ತು ಯೇಸು ಕ್ರಿಸ್ತರು ನಡೆದಾಡಿದಂತಹ ಸ್ಥಳ ಇದು, ಅವರ ಕರ್ಮಭೂಮಿ ಅಂತ ಕರೆಸಿಕೊಳ್ಳುತ್ತೆ. ಸೊ ಹಾಗಾಗಿ ಜೆರುಸಲೆಂ ಕ್ರೈಸ್ತ ಬಾಂಧವರಿಗೂ ಬಹಳ ಇಂಪಾರ್ಟೆಂಟ್. ಇನ್ನು ಇಸ್ಲಾಂ ಬಾಂಧವರಿಗೆ ಮೂರನೇ ಅತಿ ದೊಡ್ಡ ಪವಿತ್ರ ಭೂಮಿ ಜೆರುಸಲೆಂ. ಒಂದು ಮಕ್ಕಾ, ಎರಡನೆಯದು ಮದೀನಾ, ಮೂರನೆಯದು ಜೆರುಸಲೆಂ. ಯಾಕೆಂದ್ರೆ ಅಲ್ ಅಸ್ಕಾ ಮಸೀದಿ ಏನಿದೆ, ಆ ಮಸೀದಿ ಇರ್ತಕ್ಕಂಥದ್ದು ಇದೆ ಜೆರುಸಲೆಂನಲ್ಲಿ. ಸೊ ಈ ಮೂರು ಧರ್ಮಕ್ಕೆ ಪವಿತ್ರವಾಗಿರ್ತಕ್ಕಂಥ ಪ್ರದೇಶ ಜೆರುಸಲೆಂ. ಆದರೆ ಯಹೂದಿಗಳು ಜೆರುಸಲೆಂನ ಬಹಳ ಪ್ರೀತಿಸ್ತಾರೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೀಗಾಗಿಯೇ ಇದೇ ಜೆರುಸಲೆಂ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ಬಹುಶಃ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ಎಲ್ಲ ಸಾಧ್ಯತೆ ಇದೆ.